ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಈ ಕಂಪ್ನಿ ಬಂದ್ಬಿಟ್ಟು ಅಪ್ನಾ ಅಂತ ಕಂಪ್ನಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಇವರು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ನಡೆಸ್ತಿದ್ದಾರೆ. ಅದನ್ನು ಫ್ರೆಶರ್ಸ್ಗೆ ಅಂತಾನೆ ಹೇಳಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಕಂಪ್ಲೀಟು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಕಂಪ್ನಿ ಬಗ್ಗೆ ಹೇಳಿದ್ದಾರೆ ನೋಡಿ. ಲೀಡಿಂಗ್ ಪ್ರೊಫೆಷನಲ್ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಅಂತಂದ್ರೆ ಇದನ್ನು ಲಿಂಕ್ಡ್ಇನ್, ನೌಕರಿ ತರ ಇದನ್ನು ಲೋಕಲ್ ಜಾಬ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ಅಂತ ಒಂದು ಆ್ಯಪ್ ಆಗಿರುತ್ತೆ. ಯೂಸರ್ ಕ್ಯಾನ್ ಸರ್ಚ್ ಅಂಡ್ ಅಪ್ಲೈ ಫಾರ್ ದ ಜಾಬ್ ಫಾರ್ ಫ್ರೀ ಅಂಡ್ ಎಂಪ್ಲಾಯರ್ ಕ್ಯಾನ್ ಪೋಸ್ಟ್ ಜಾಬ್ ವೇಕೆನ್ಸಿ ಅಂಡ್ ಹೈಯರ್ ಕ್ವಾಲಿಟಿ ಕ್ಯಾಂಡಿಡೇಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದು ಇಬ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಯಾರು ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದಾರೆ ಮತ್ತೆ ಯಾರು ಜಾಬ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದಾರೆ ಎರಡೂ ಯೂಸ್ಫುಲ್ ಆಗುವಂತ ಕಂಪ್ನಿ ಇದು. ಇವರು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇಲ್ಲಿ ನೋಡಿ, ವಿ ಆರ್ ಲುಕಿಂಗ್ ಫಾರ್ ಪ್ಯಾಷನೇಟ್, ಎನರ್ಜೆಟಿಕ್ ಅಂಡ್ ಕೆರಿಯರ್ ಡ್ರಿವನ್ ಫ್ರೆಶರ್ಸ್ ಟು ಜಾಯ್ನ್ ಅವರ್ ಕಸ್ಟಮರ್ ಸಪೋರ್ಟ್ ಟೀಮ್ ಅಂತ ಕೂಡ ಹೇಳಿದ್ದಾರೆ. ಅಂಡ್ ಬಿಗೇನ್ ದ ಜರ್ನಿ ಇನ್ ಫಾಸ್ಟ್ ಗ್ರೋಯಿಂಗ್ ಕಸ್ಟಮರ್ ಫಸ್ಟ್ ವರ್ಕ್ ಎನ್ವಿರಾನ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಕೆಳಗಡೆ ನೋಡೋದಾದ್ರೆ ಇದು ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್. ಯು ವರ್ಕ್ directly with the employer hiring on Apna and support on across call, email and chat. ಅಂತಂದ್ರೆ ಈಗ ಎಂಪ್ಲಾಯರ್ ಅದ ಜಾಬ್ ಪೋಸ್ಟ್ ಮಾಡಿದ್ರೆ ತಾನೇ ನಮ್ಗೆ ಈ ಜಾಬ್ ಓಪನಿಂಗ್ ಇದೆ ಕಂಪ್ನಿಲಿ ಅಂತ ಗೊತ್ತಾಗುತ್ತೋ. ಸೊ ನಾವು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಲ್ಲಿ ಯಾವ ಥರ ಅಂತಂದ್ರೆ ಆ ಥರ ಅಂದರೆ ಕಂಪ್ನಿಯವ್ರ ಜೊತೆ ನಾವು ಕಾಲ್, ಇಮೇಲ್ ಮತ್ತು ಚಾಟ್ ಮುಖಾಂತರ ಮಾತಾಡಬೇಕಾಗಿರುತ್ತೆ. ಮತ್ತು ಅವ್ರದ್ದು ಏನಾದ್ರು ಕ್ಯಾಂಡಿಡೇಟ್ ಏನಾದರೂ ಇದೆ, ಅವ್ರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಐಡಿಯಲ್ ಕ್ಯಾಂಡಿಡೇಟ್ ನೋಡೋದಾದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಕಸ್ಟಮರ್ ಫಸ್ಟ್ ಮೈಂಡ್ ಸೆಟ್ ಇರಬೇಕು ಅಂತಂದರೆ ಇದು ಯಾವ ರೀಜನಲ್ಲಿ ಇರ್ತೀವಿ ಆ ರೀಜನ್ ಲ್ಯಾಂಗ್ವೇಜ್ ಇರಬೇಕು. ಮತ್ತು ಪಾಸಿಟಿವ್ ಆಟಿಟ್ಯೂಡ್ ಆ್ಯಂಡ್ ಸ್ಟ್ರಾಂಗ್ ವಿಲ್ಲಿಂಗ್ ಟು ಲರ್ನ್ CRM ಟೂಲ್, ಸಪೋರ್ಟ್ ಪ್ರೊಸೆಸ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಆ್ಯಂಡ್ ಪ್ರೊಫೆಷನಲ್ ಕಸ್ಟಮರ್ ಸಪೋರ್ಟ್ ಪ್ರಾಕ್ಟೀಸ್. ಅಂತಂದರೆ ಕಸ್ಟಮರ್ ಸಪೋರ್ಟ್ ಅಂತಂದರೆ ಒಂದು ಕ್ಲೀನಾಗಿ ಮಾತಾಡಬೇಕಾಗಿರುತ್ತೆ ಕಸ್ಟಮರ್ಸ್ ಹತ್ರ ಮತ್ತು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಆ ಥರ ಜಾಬ್ ಆಗಿರುತ್ತೆ. ಇನ್ನು ಯಾವ ಥರ ಅಂತಂದರೆ ಕಾಲ್ ಹೆವಿ, ಓಪನ್ ಚಾಟ್ ಆ್ಯಂಡ್ ಇಮೇಲ್ ಅಂತಂದರೆ ಇಮೇಲು, ಕಾಲ್ಸು ಅದಕ್ಕೆಲ್ಲ ರೆಸ್ಪಾಂಡ್ ಕೂಡ ಮಾಡಬೇಕು. ಮತ್ತು ಟೈಪ್ ಆಫ್ ಎಂಪ್ಲಾಯರ್ ಕ್ವೇರೀಸ್ ಯಾವ ಥರ ಬರುತ್ತೆ ಅಂತ ಅಂದರೆ ಚರ್ನ್ ಮ್ಯಾನೇಜ್ಮೆಂಟು ಮತ್ತು ರಿಯಾಕ್ಟಿವೇಷನ್ ಆಫ್ ಕಸ್ಟಮರು, ಜಾಬ್ ಪೋಸ್ಟಿಂಗ್ ಕ್ವೇರೀಸ್ ಎಲ್ಲ ಬರುತ್ತೆ, ಅದಕ್ಕೆಲ್ಲ ರೆಸ್ಪಾಂಡ್ ಕೂಡ ಮಾಡಬೇಕು. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ದಿಸ್ ರೋಲ್ ಗಿವ್ಸ್ ಯು ಆಪರ್ಚುನಿಟಿ ಟು ಬಿಲ್ಡ್ ಎ ಸ್ಟ್ರಾಂಗ್ ಕಸ್ಟಮರ್ ಸಪೋರ್ಟ್ ಸ್ಕಿಲ್ಸ್ ವೈಲ್ ವರ್ಕಿಂಗ್ ಡೈರೆಕ್ಟ್ಲಿ ವಿತ್ ದ ಎಂಪ್ಲಾಯರ್ ಆ್ಯಂಡ್ ಹೆಲ್ಪಿಂಗ್ ದೆಮ್ ಟು ರಿಸಾಲ್ವ್ ಕ್ವೆರೀಸ್. ಅಂತಂದರೆ ಯಾರು ಜಾಬ್ ಪೋಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ವಿಲ್ ಇಂಟರಾಕ್ಟ್ ವಿತ್ ಎಂಪ್ಲಾಯರ್ ಥ್ರೂ ಮಲ್ಟಿಪಲ್ ಚಾನಲ್ಸ್ ಸಚ್ ಆಸ್ ಕಾಲ್ಸ್, ಇಮೇಲ್, ಚಾಟ್ಸ್ ಮುಖಾಂತರ ಎಲ್ಲ ಮಾತಾಡ್ತೀವಿ. ಆ್ಯಂಡ್ ಅಕ್ಯುರೇಟ್ ಸಪೋರ್ಟ್ ಕೂಡ ಕೊಡಬೇಕಾಗಿರುತ್ತೆ. ಮತ್ತು ವಿಲ್ ಗೆಟ್ ಹ್ಯಾಂಡ್ಸ್ ಆನ್ ಡಿಜಿಟಲ್ ಟೂಲ್ಸ್ ಸಚ್ ಆಸ್ CRM, ಟಿಕೆಟಿಂಗ್ ಸಿಸ್ಟಮ್, ಚಾಟ್ ಸಾಫ್ಟ್ವೇರ್ ಆ್ಯಂಡ್ ಅದರ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಎಲ್ಲ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಂದರೆ ನಮಗೆ ಹ್ಯಾಂಡ್ಸ್ ಆನ್ ಸಿಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ದಿಸ್ ರೋಲ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಪ್ರಾಬ್ಲಮ್, ಫಾಲೋ ಪ್ರೊಸೆಸ್ ಗೈಡ್ಲೈನ್ಸ್ ಆ್ಯಂಡ್ ಪ್ರೊವೈಡ್ ಎಫೆಕ್ಟಿವ್ ಸೊಲ್ಯೂಷನ್ ವಿತ್ ದ ಕಾನ್ಫಿಡೆನ್ಸ್. ಅಂತಂದರೆ ಕಾನ್ಫಿಡೆಂಟಾಗಿ ಯಾವ ಥರ ಆನ್ಸರ್ ಮಾಡೋದು ಅನ್ನೋದೆಲ್ಲ ನಾವು ಕಲ್ತ್ಕೊತೀವಿ ಈ ಜಾಬಲ್ಲಿ. ಮತ್ತು ಇದು ಡೇ ಶಿಫ್ಟ್ ಆಗಿರುತ್ತೆ, ರೋಸ್ಟೆಡ್ ಶಿಫ್ಟ್, ವಿಲ್ಲಿಂಗ್ ಟು ವರ್ಕ್ ಇನ್ ರೋಸ್ಟೆಡ್ ಶಿಫ್ಟ್, ಮೇನ್ಲಿ ಡೇ ಶಿಫ್ಟೇ ಆಗಿರುತ್ತೆ. ಆ್ಯಂಡ್ ಓಪನ್ ಟು ಕ್ಯಾಮ್ರಾ ಡ್ಯೂರಿಂಗ್ ವರ್ಕಿಂಗ್ ಅವರ್ಸ್ ಅಂತಂದರೆ ಏನಾರೋ ವಿಡಿಯೋ ಕಾಲ್ ಇದ್ದರೆ ಸೊ ಅದಕ್ಕೂ ಅಟೆಂಡ್ ಮಾಡಬೇಕಾಗಿರುತ್ತೆ. ದಿಸ್ ಗ್ರೇಟ್ ಆಪರ್ಚುನಿಟಿ ಫಾರ್ ಫ್ರೆಶರ್ಸ್ ಟು ಸ್ಟಾರ್ಟ್ ದ ಕೆರಿಯರ್ ಇನ್ ಕಸ್ಟಮರ್ ಸಪೋರ್ಟ್, ವರ್ಕ್ ವಿತ್ ಹೈಲಿ ಪ್ರೊಫೆಷನಲ್ ಟೀಮ್, ಇಂಪ್ರೂವ್ ಬಿಸ್ನೆಸ್ ಕಮ್ಯುನಿಕೇಷನ್ ಆ್ಯಂಡ್ ಡೆವಲಪ್ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಅಂತಂದರೆ ಯಾರು ಕಸ್ಟಮರ್ ಸಪೋರ್ಟ್ ರೋಲಲ್ಲಿ ಅಂತಂದರೆ ಈ ಡಿಪಾರ್ಟ್ಮೆಂಟಲ್ಲಿ ಜಾಬ್ ನೋಡ್ತಾ ಇದ್ದೀರಾ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಆಗಿರುತ್ತೆ. ಇನ್ನು ಮಸ್ಟ್ ಹ್ಯಾವ್ ನೋಡೋದಾದರೆ ವಿ ಆರ್ ಲುಕಿಂಗ್ ಫಾರ್ ಎಂಥೂಸಿಯಾಸ್ಟಿಕ್ ಫ್ರೆಶರ್ಸ್ ಹೂ ಆರ್ ರೆಡಿ ಟು ಟೇಕ್ ದೇರ್ ಫಸ್ಟ್ ಸ್ಟೆಪ್ ಇನ್ ಪ್ರೊಫೆಷನಲ್ ಕಸ್ಟಮರ್ ಸಪೋರ್ಟ್ ಕೆರಿಯರ್. ಅಂತಂದರೆ ಫಸ್ಟು ಫ್ರೆಶರ್ಸ್ನೇ ಎಸ್ಪೆಷಲಿ ಫ್ರೆಶರ್ಸ್ಗೆ ಈ ರೋಲ್ ಇರೋದು. ಸೊ ಈ ಶುಡ್ ಗ್ರ್ಯಾಜುಯೇಟ್ ವಿತ್ ಅ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಅಂತಂದರೆ ಎನಿ ಗ್ರ್ಯಾಜುಯೇಟ್ ಇರಬೇಕು, BA, BCom, BSc ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಕಾನ್ಫಿಡೆಂಟ್ ಟು ಇಂಟರಾಕ್ಟ್ ವಿತ್ ಅ ಕಸ್ಟಮರ್ ಪೊಲೈಟ್ಲಿ ಆ್ಯಂಡ್
ಪ್ರೊಫೆಷ್ನಲಿ ಅಂದರೆ ಕಸ್ಟಮರ್ಸ್ ಜೊತೆ ಪೊಲೈಟಾಗಿ ಮತ್ತು ಪ್ರೊಫೆಷ್ನಲ್ ವೇ ಆಗಿ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ. ಮತ್ತು ಮಿನಿಮಮ್ ಟೈಪಿಂಗ್ ಸ್ಪೀಡ್ ಆಫ್ 30 WP ಅಂತಂದರೆ ಟೈಪಿಂಗ್ ಸ್ಪೀಡ್ ಇರಬೇಕು. ಮತ್ತು ಝೂಮ್ ಮೀಟಿಂಗ್ಸು, ಗೂಗಲ್ ಮೀಟು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಯು ಶುಡ್ ಹ್ಯಾವ್ ಅ ಲ್ಯಾಪ್ಟಾಪ್, ಸ್ಟೇಬಲ್ ವೈಫೈ ಕನೆಕ್ಷನ್, ಅಟ್ಲೀಸ್ಟ್ 30 MBPS ಅಂತಂದರೆ ವರ್ಕ್ ಫ್ರಮ್ ಹೋಮ್ ಸೆಟಪ್ ಆಗಿರೋದ್ರಿಂದ ನಮ್ಮ ಹತ್ರನೇ ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ. ದಿಸ್ ರೋಲ್ ಐಡಿಯಲ್ ಫಾರ್ ಸಮನ್ ಹೂ ಇಸ್ ಕಂಫರ್ಟಬಲ್ ಸಾಲ್ವಿಂಗ್ ಕಸ್ಟಮರ್ ಕ್ವೆರಿ, ಲರ್ನಿಂಗ್ ನ್ಯೂ ಪ್ರೋಸೆಸ್ ಆ್ಯಂಡ್ ವರ್ಕಿಂಗ್ ಇನ್ ಫ್ರಂಟ್ ಆಫ್ ಲೈನ್ ಸಪೋರ್ಟ್ ಅಂತಂದರೆ ಯಾರಿಗೆ ಓನ್ಲಿ ಕಸ್ಟಮರ್ ಸಪೋರ್ಟ್ ರೋಲ್ ನೋಡ್ತಾ ಇದ್ದೀನಿ ಅನ್ನೋರಿಗೆ ಇದು ಒಂದು ಬೆಸ್ಟ್ ಜಾಬ್ ಆಗಿರುತ್ತೆ. ಯು ಶುಡ್ ಫ್ಲೆಕ್ಸಿಬಲ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್, ವೀಕೆಂಡ್ ಆ್ಯಂಡ್ ಎಕ್ಸ್ಟೆಂಡ್ ಅವರ್ಸ್ ಅಂತಂದರೆ ವೀಕೆಂಡಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಮತ್ತು ಇಲ್ಲಿ ರೊಟೇಷನಲ್ ಶಿಫ್ಟ್ ಇರುತ್ತೆ, ಸೊ ಅದಕ್ಕೆಲ್ಲ ರೆಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಹೂ ಕ್ಯಾನ್ ಜಾಯಿನ್ ವಿತಿನ್ 7 days ಅಂತಂದರೆ ವಿತಿನ್ 7 days ಜಾಯಿನ್ ಆಗ್ತೀನಿ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಪ್ರಿಫರ್ಡ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಎನಿ ಇಂಟರ್ನ್ಶಿಪ್ ಇದ್ದರೆ ಮತ್ತು ಕಸ್ಟಮರ್ ಸಪೋರ್ಟ್, ಚಾಟ್ ಸಪೋರ್ಟ್ ಬಗ್ಗೆ ನಾಲೆಜ್ ಇದ್ದರೆ ಬೆನಿಫಿಟೆಡ್ ಅಂತ ಕೂಡ ಹೇಳಿದ್ದಾರೆ. ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಕನ್ಸರ್ನ್ ಕ್ಲಿಯರ್ಲಿ ಆ್ಯಂಡ್ ಸಜೆಸ್ಟ್ ಸೂಟಬಲ್ ಸೊಲ್ಯೂಷನ್ ವಿತ್ ಅ ಕಾನ್ಫಿಡೆನ್ಸ್. ನಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಫಸ್ಟಿಗೆ ನಾವು ಅರ್ಥ ಮಾಡ್ಕೋಬೇಕು. ಏನು ಪ್ರಾಬ್ಲಮ್ ಆಗ್ತಿದೆ ಅಂತ. ನೆಕ್ಸ್ಟ್ ನಾವು ಗೈಡ್ ಮಾಡಬೇಕಾಗಿರುತ್ತೆ. ಗುಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ವಿತ್ ಹೆಲ್ಪ್ ಯು ಮ್ಯಾನೇಜ್ ಚಾಟ್ ಆ್ಯಂಡ್ ಇಮೇಲ್ ಸಪೋರ್ಟ್ ಪ್ರೊಫೆಷ್ನಲಿ. ಸೊ ಗುಡ್ ಇಮೇಲ್ ಕಮ್ಯುನಿಕೇಷನ್ ಸ್ಕಿಲ್ಸು ಇರಬೇಕು. ಮತ್ತು ಫ್ರೆಶ್ ಚಾಟು, CRM ಮತ್ತು ಟಿಕೆಟಿಂಗ್ ಸಿಸ್ಟಮ್ ಎಲ್ಲ ಯೂಸ್ ಮಾಡೋಕ್ಕೆ ನಾಲೆಜ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ, ಬಟ್ ನಾಟ್ ಮ್ಯಾಂಡೇಟರಿ. ವಿ ಆರ್ ಲುಕಿಂಗ್ ಫಾರ್ ಪಾಸಿಟಿವ್ ಟೀಮ್ ಪ್ಲೇಯರ್ ವಿತ್ ಸ್ಟ್ರಾಂಗ್ ಲರ್ನಿಂಗ್ ಮೈಂಡ್ ಸೆಟ್ ಇರೋರು, ಮತ್ತು ಓನರ್ಶಿಪ್ ಆ್ಯಟಿಟ್ಯೂಡ್ ಇರೋರು, ಮತ್ತು ಈಗರ್ನೆಸ್ ಟು ಗ್ರೋ ಇನ್ ಪ್ರೊಫೆಷ್ನಲ್ ಕಸ್ಟಮರ್ ಎನ್ವಿರಾನ್ಮೆಂಟ್ ಇರೋರು ಈ ರೋಲ್ಗೆ ಅಪ್ಲೈ ಮಾಡ್ಬೋದು. ನೋಡ್ಬೋದು ಅಪ್ನೆ ಅನ್ನೋ ಕಂಪ್ನಿ ಆಲ್ರೆಡಿ ಇದೊಂದು MNC ಆಗಿ ಡೆವಲಪ್ ಆಗಿದೆ. ಇದು 2019 ಸ್ಟಾರ್ಟ್ ಆಗಿರೋಂಥದ್ದು ಸ್ಟಾರ್ಟಪ್ ಆಗಿದೆ. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ಪೇಜಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೇಳ್ತಾರೆ. ಸೆಕೆಂಡ್ ಪೇಜಲ್ಲಿ ನಮ್ಮ ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಥರ್ಡ್ ಪೇಜಲ್ಲಿ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಕೇಳ್ತಾರೆ. ನೆಕ್ಸ್ಟ್ ಇನ್ನು ಯಾವ ಲೊಕೇಶನಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಮತ್ತು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ ಮತ್ತು ಇಂಟರ್ನೆಟ್ ಇದೆಯಾ ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕೊಳ್ಳಿ. ಮತ್ತು ಯಾರು ಕಂಫರ್ಟೇಬಲ್ ಹ್ಯಾಂಡ್ಲಿಂಗ್ ಬೋತ್ ಕಾಲ್ಸ್, ಚಾಟ್ ಆ್ಯಂಡ್ ವಾಯ್ಸ್ ಸಪೋರ್ಟ್ ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕೊಳ್ಳಿ. ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಬರುತ್ತಾ ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಮಾಡಿ ಬೇಕಾದ್ರೆ ಆರಾಮಾಗಿ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡೋಕೆ ಹೋದರೆ ಟೈಪಿಂಗ್ ಸ್ಪೀಡ್ ಇದೆಯಾ ಅಂತ ಕೇಳ್ತಿದ್ದಾರೆ. ಸೊ ಎಸ್ ಇದೆ, ಎಸ್ ಹಾಕೊಳ್ಳಿ. ಮತ್ತು ಶಾರ್ಟ್ ಲಿಸ್ಟೆಡ್ ವೆನ್ ಯು ವುಡ್ ಬಿ ಜಾಯ್ನ್ ಅಂತ ವಿತಿನ್ 7 days ಅಂತ ಹೇಳಿದ್ದಾರೆ. ಇಮಿಡಿಯೇಟ್ ಜಾಯ್ನರ್ ಅಂತ ಮೆನ್ಷನ್ ಮಾಡಿ. ಮತ್ತು ರೊಟೇಷನಲ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದ್ದಾರೆ. ಎಸ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲ ಆನ್ಸರ್ ಎಲ್ಲ ಒಂದ್ಸಲ ರಿವ್ಯೂ ಮಾಡಿ ಸಬ್ಮಿಟ್ ಮಾಡಿ. ಇಂಟ್ರೆಸ್ಟ್ ಇರೋರಿಗೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.